ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ. ವಿಪಕ್ಷಗಳ ಮುಡಾ ಹಗರಣದ ಅಸ್ತ್ರಕ್ಕೆ ರಾಜ್ಯ ಸರ್ಕಾರ ಪ್ರತ್ಯಸ್ತ್ರವನ್ನು ಕಂಡುಕೊಳ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಕೋವಿಡ್ ಹಗರಣದ ಮಧ್ಯಂತರ ವರದಿಯನ್ನು ಮಂಡಿಸಲು ಸಜ್ಜಾಗ್ತಾ ಇದೆ ರಾಜ್ಯ ಸರ್ಕಾರ. ಕೋವಿಡ್ ಕುರಿತು ವಿಚಾರಣೆ ನಡೆಸಿರುವಂಥ ನ್ಯಾಯಮೂರ್ತಿ ಮೈಕಲ್ ಖುನಾ ಅವರ ವರದಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸುವ ಸಾಧ್ಯತೆ ಹೆಚ್ಚಾಗಿದೆ. ಸಂಪುಟದ ಒಪ್ಪಿಗೆಯನ್ನು ಪಡೆದು ಹಗರಣ ಯಾರು ಮಾಡಿದ್ದಾರೆ, ಹಗರಣದಲ್ಲಿ ಯಾರ ಪಾಲುದಾರಿಕೆ ಇದೆ, ಯಾರು ನೇರವಾಗಿ ಭಾಗವಹಿಸಿದ್ದಾರೆ, ಎಷ್ಟು ಹಣವನ್ನು ಲಪಟಾಯಿಸಿದ್ದಾರೆ, ಯಾರ್ಯಾರ ವಿರುದ್ಧ ಈ ಕೋವಿಡ್ ಹಗರಣ ಕೊರಳಿಗೆ ಸುತ್ತಕೊಳ್ಳುತ್ತೆ, ಎಲ್ಲವೂ ಕೂಡ ಇವತ್ತು ಗೊತ್ತಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್, ಶ್ರೀರಾಮುಲು, ಹೀಗೆ ಅನೇಕ ಜನರ ಹೆಸರುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮೈಕಲ್ ಖುನಾ ಅವರ ವರದಿಯನ್ನು ಮಂಡಿಸುವ ಸಾಧ್ಯತೆ ಇದೆ. ಹೀಗಾಗಿ ವಿಪಕ್ಷಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ಇವತ್ತೇನಾದರೂ ಕ್ಯಾಬಿನೆಟ್ಟಲ್ಲಿ ಅದನ್ನು ಮಂಡಿಸಿದರೆ ಖಂಡಿತವಾಗಿಯೂ ಕೂಡ BJP ನಾಯಕರಿಗೆ ಬಹಳ ದೊಡ್ಡ ಶಾಕ್ ಎದುರಾಗುತ್ತೆ. ಯಾವೆಲ್ಲ ನಾಯಕರ ಹೆಸರು ಆಚೆ ಬರುತ್ತೆ ಅನ್ನೋದು ಈಗಲೂ ಕೂಡ ಅಷ್ಟೇ ಕುತೂಹಲದಿಂದ ನೋಡಬೇಕಾಗತ್ತೆ. ಕೆಲವಷ್ಟು ಜನ, ಅದರಲ್ಲೂ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ಅವಧಿಯಲ್ಲಿ ನಡೆದಿರುವಂಥ, ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದಂಥ ಅವಧಿಯಲ್ಲಿ ಬಹಳ ದೊಡ್ಡ ಅಕ್ರಮ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಎಷ್ಟು, ಏನು, ಹೇಗೆ ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ದಿಟ್ಟವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದು ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಹಾಗಾದರೆ ಈ ಕೋವಿಡ್ ಹಗರಣ ಏನು ಅನ್ನೋದನ್ನು ನೋಡೋದಾದರೆ 2019, 20, 21ರಲ್ಲಿ 2.5 ವರ್ಷಗಳ ಕಾಲ ಕೋವಿಡ್-19 ಇಡೀ ಜಗತ್ತನ್ನು ಕಾಡಿತ್ತು. ಲಕ್ಷಾಂತರ ಜನ ಸಾವನ್ನಪ್ಪಿದ್ರು. ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು. ಕೋಟ್ಯಂತರ ಮಂದಿ ತಮ್ಮವರನ್ನು ಕಳೆದುಕೊಂಡು ಇಂಥ ಕೋವಿಡನ್ನು ಹೇಗಾದರೂ ಮಾಡಿ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾಯಿದ್ರು. ಆದರೆ ಸರ್ಕಾರಗಳು ಕೂಡ ಹೆಲ್ತ್ ಎಮರ್ಜೆನ್ಸಿ ರೀತಿಯಲ್ಲಿ ಕೆಲಸ ಮಾಡಿದ್ದಾವೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಆದರೆ ಇಲ್ಲಿರುವಂಥದ್ದೇನು ಅಂತ ಹೇಳಿದ್ರೆ, ಜನರ ಪ್ರಾಣ ಉಳಿಸುವ, ಆ ಜನರ ಸಾಯುವಂಥ ಅಂಥ ದೊಡ್ಡ ಮಾರಕ ರೋಗ ಈ ಜಗತ್ತನ್ನು ಬಾಧಿಸ್ತಾ ಇರುವಾಗ ನಮ್ಮ ಸರ್ಕಾರಗಳು, ನಮ್ಮ ಸಚಿವರುಗಳು, ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ? ಅಲ್ಲಿಯೂ ಕೂಡ ಅಕ್ರಮದ ವಾಸನೆ, ಹಗರಣದ ವಾಸನೆ, ಭ್ರಷ್ಟಾಚಾರದ ವಾಸನೆ ಕಂಡು ಬರ್ತಾ ಇದೆ. ಹೀಗಾಗಿ BJP ಸರ್ಕಾರ ಹಲವು ಪರಿಕರಗಳನ್ನು ಖರೀದಿಸಿತ್ತು. ಅದರಲ್ಲೂ ವಿಶೇಷವಾಗಿ ಆಕ್ಸಿಜನ್ಗಾಗಿ ವೆಂಟಿಲೇಟರ್ ಬೆಡ್ ಸಿಗೋದು ಬಹಳ ದೊಡ್ಡ ಸಮಸ್ಯೆ ಇತ್ತು. ಆಗ ಅನೇಕ ವೆಂಟಿಲೇಟರ್ಗಳನ್ನು ಪರ್ಚೇಸ್ ಮಾಡಲಾಯಿತು. ಮಾಸ್ಕ್, ಗ್ಲೌಸ್, PPE ಕಿಟ್, ಜೀವ ಉಳಿಸುವಂಥ ರೆಮಿಡಿಸಿವಿರ್ ಇಂಜೆಕ್ಷನ್ ಸೇರಿದಂತೆ ಹಲವು ಪ್ರಮುಖ ವಸ್ತುಗಳನ್ನು ಖರೀದಿ ಮಾಡಲಾಯಿತು. ತಮಿಳುನಾಡು ಸರ್ಕಾರ 4.78 ಲಕ್ಷ, ಅಂದರೆ 4,78,000ಕ್ಕೆ ಒಂದು ವೆಂಟಿಲೇಟರ್ನ ಖರೀದಿ ಮಾಡಿದರೆ, ನಮ್ಮ ರಾಜ್ಯ ಸರ್ಕಾರ ಸೆಕೆಂಡ್ ಹ್ಯಾಂಡನ್ನು 18 ಲಕ್ಷ ಕೊಟ್ಟು ಕರ್ನಾಟಕ ಖರೀದಿ ಮಾಡಿದೆ. ಹೊಸದು ನಮಗೆ ಸಿಗೋದು, ಹೊಸ ವೆಂಟಿಲೇಟರ್ ನಮಗೆ ಸಿಗೋದು ಅಥವಾ ತಮಿಳುನಾಡಿಗೆ ಸಿಗೋದು 4,78,000ಕ್ಕೆ ಒಂದು ವೆಂಟಿಲೇಟರ್. ನಮ್ಮದು ಸೆಕೆಂಡ್ ಹ್ಯಾಂಡ್ ಖರೀದಿ ಮಾಡ್ತೀವಿ 18 ಲಕ್ಷಕ್ಕೆ. ಸೊ ಅಲ್ಲಿಗೆ ಆಲ್ಮೋಸ್ಟ್ ಸೆಕೆಂಡ್ ಹ್ಯಾಂಡ್ ಅಂತ ಹೇಳಿದ್ರೆ ಒಂದು ಅರ್ಧ ರೇಟಿಗೆ ಬರಬೇಕಪ್ಪ. 4 ಲಕ್ಷ ಇದ್ದರೆ ಅಥವಾ 5 ಲಕ್ಷ ಇದ್ದರೆ 2.5 ಲಕ್ಷ 3 ಲಕ್ಷಕ್ಕೆ ತೆಗೆದುಕೊಳ್ಬೇಕು. ಅದರ ಬದಲಾಗಿ 18 ಲಕ್ಷ ಕೊಟ್ಟು ಖರೀದಿ ಮಾಡಿದೆ. ಮಾರ್ಕೆಟ್ನಲ್ಲಿ 10 ರೂಪಾಯಿಗೆ ಸಿಗುವಂಥ ಗ್ಲೌಸ್ಗಳನ್ನು 20, 30, 40, 50 ಸಿಕ್ಕ ರೇಟ್ಗಳನ್ನು ಹಾಕಲಾಗಿದೆ. ಇನ್ನು 300 ರೂಪಾಯಿ ಬೆಲೆ ಬಾಳುವಂಥ PPE ಕಿಟ್, ಈ PPE ಕಿಟ್ಗೆ 300 ರೂಪಾಯಿ ಬೆಲೆ ಬಾಳಿದ್ರೆ 3,000, 4,000ವರೆಗೂ ಕೂಡ ಅದನ್ನು ಹಣವನ್ನು ವಿನಿಯೋಗಿಸಿದ್ದಾರೆ. ಯಾರಪ್ಪನ ದುಡ್ಡು? ಎಲ್ಲಮ್ಮನ ಜಾತ್ರೆ ಇದೆ. ಇನ್ನು 6 ರೂಪಾಯಿ ಮಾಸ್ಕಿಗೆ 30 ರೂಪಾಯಿ, 80 ರೂಪಾಯಿ. ಇನ್ನು N95 ಮಾಸ್ಕ್ ಅಂತ ಹೇಳಿ ಭಾಳ ಸ್ಟ್ಯಾಂಡರ್ಡ್ ಮಾಸ್ಕ್ ಇತ್ತು. ಅದು N95 ಮಾಸ್ಕ್ ಅತ್ಯಂತ ದುಬಾರಿ ಬೆಲೆಯಲ್ಲಿ ಖರೀದಿ ಮಾಡಿದಂಥ ಉದಾಹರಣೆ ಏನಾದರೂ ಇದ್ದರೆ ನಮ್ಮ ಕರ್ನಾಟಕ ಸರ್ಕಾರದ ಖ್ಯಾತಿ ನಿಜಕ್ಕೂ ಕೂಡ. ಯಾಕೆಂತ ಹೇಳಿದರೆ ನೋಡಿ, 30 ರೂಪಾಯಿ ಬಾಳುವಂಥ ವಸ್ತು 300 ರೂಪಾಯಿ ಆಗಿದೆ, 10 ರೂಪಾಯಿ ಬಾಳುವಂಥ ವಸ್ತು 150 ರೂಪಾಯಿ ಆಗಿದೆ. ಹೀಗೆ ಸಿಕ್ಕಾಪಟ್ಟೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ರೀತಿಯಲ್ಲಿ
ಈ ರೀತಿ ಖರೀದಿ ಮಾಡಿದ್ದಾರೆ. ಒಂದು PPE ಕಿಟ್ಟನ್ನ 3,000 4,000ಕ್ಕೆ ಹಾಕಿದ್ದಾರೆ. ಅದಕ್ಕೆ ಅನೇಕ ಸಬೂಬುಗಳನ್ನು ಕೊಡ್ತಾರೆ, ಅನೇಕ ರೀತಿಯ ಉತ್ತರಗಳನ್ನು ಕೊಡ್ತಾರೆ. ಆ ಕಾಲದಲ್ಲಿ ರೇಟ್ ಬೇರೆ ಇತ್ತು, ಈ ಕಾಲದಲ್ಲಿ ರೇಟ್ ಬೇರೆ ಇದೆ ಅಂತ. ಆದರೆ ಅದೇ ಕಾಲದಲ್ಲಿ ನಮ್ಮ ಪಕ್ಕದ ತಮಿಳುನಾಡು ಖರೀದಿ ಮಾಡಿದ್ದು 4,78,000ಕ್ಕೆ, ನಾವು ಖರೀದಿ ಮಾಡಿದ್ದು 18 ಲಕ್ಷಕ್ಕೆ. ಇಲ್ಲಿ ಅವರೇನಾದರೂ ಬೇರೆ ಕಾಲದಲ್ಲಿ ಖರೀದಿ ಮಾಡಿದ್ರಾ? ಖಂಡಿತವಾಗೂ ಇಲ್ಲ. ಅವರು ಖರೀದಿ ಮಾಡಿದ್ದು ಕೂಡ ಇದೇ ಕೋವಿಡ್ ಕಾಲದಲ್ಲಿ. ಇನ್ನು ರೆಮಿಡಿಸಿವಿರ್ ಇಂಜೆಕ್ಷನ್ ಇದೆಯಲ್ಲ, ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದು ಅತಿ ದೊಡ್ಡ ರೇಟಿಗೆ. ರೆಮಿಡಿಸಿವಿರ್ ಇಂಜೆಕ್ಷನ್ನ ಮಾರಾಟ ಅಂದರೆ ಅದು ಕಾಳಸಂತೆಯಲ್ಲಿ ಬಹಳ ದೊಡ್ಡ ರೇಟಿಗೆ ಬೆಲೆ ಮಾರಾಟ ಆಗಿತ್ತು. ಸಾವಿರಾರು ರೂಪಾಯಿ ಕೊಟ್ಟು ಇದನ್ನು ಖರೀದಿ ಮಾಡಲಾಗಿದೆ. ಬಳಸಿ ಬಿಸಾಕುವಂಥ ಬೆಡ್ಗಳಿಗೆ, ಯೂಸ್ ಆ್ಯಂಡ್ ಥ್ರೋ ಬೆಡ್ಗಳಿಗೂ ಕೂಡ ಕೋಟ್ಯಂತರ ರೂಪಾಯಿ ಹಣವನ್ನು ವ್ಯಯಿಸಿದೆ ರಾಜ್ಯ ಸರ್ಕಾರ. ಇಲ್ಲಿ ಎಲ್ಲದಕ್ಕೂ ಕೂಡ ದುಪ್ಪಟ್ಟು, 3 ಪಟ್ಟು, 4 ಪಟ್ಟು, 10 ಪಟ್ಟು, ಅದು ಎಷ್ಟೆಷ್ಟು ಪಟ್ಟುಗಳಾಗಿದೆ ಗೊತ್ತಿಲ್ಲ. ಆ ಎಲ್ಲ ದುಬಾರಿ ವಸ್ತುಗಳನ್ನು ಖರೀದಿ ಮಾಡಿ ಕೊನೆಗೆ 2,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. 2,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಸೊ ಆಗಿನ ಬಿ ಜೆ ಪಿ ಸರ್ಕಾರ ಇದನ್ನು ಅಲ್ಲಗಳೆದಿತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕೋವಿಡ್ ಕಾಲದ ಎಲ್ಲ ಅಕ್ರಮಗಳನ್ನು ಆಚೆ ತಂದು ಅದನ್ನು ತನಿಖೆಗೊಳಪಡಿಸುವಂಥ ಬಹಳ ದೊಡ್ಡ ಪ್ರಯತ್ನದಲ್ಲಿ ಮುಂದೆ ಸಾಗಿದೆ. ಮೈಕಲ್ ಖುನಾ ಅವರ ವರದಿಯನ್ನು ಮುಂದಿಟ್ಕೊಂಡು BJPಯವರ ಎದೆ ನಡುಗಿಸುವಂಥ ಕೆಲಸ ಖಂಡಿತ ಆಗುತ್ತೆ. ಇವತ್ತು ಅದು ಸಲ್ಲಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. BJPಯವರಿಗೆ ಖಂಡಿತ ಕೂಡ ಇದರ ಬಗ್ಗೆ ಭಯ ಅಂತೂ ಶುರುವಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಈ ವಿಚಾರ ಇದೆಯಲ್ಲ, ಇದು ಹಳೆಯ ವಿಚಾರ. ಆಗಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯೂ ಕೂಡ ಅದನ್ನೇ ಹೇಳಿತ್ತು. HK ಪಾಟೀಲ್ ಅವರು ಆಗ ಅಧ್ಯಕ್ಷರಾಗಿದ್ದರು. ಇದೀಗ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ತುಂಬ ಲೇಟಾಗಿ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಅಂತ ಅನಿಸುತ್ತೆ. ಮೈಕಲ್ ಖುನಾ ಅವರ ಸಮಿತಿ ಇತ್ತು, ಇಲ್ಲಿವರೆಗೂ ಅಧ್ಯಯನ ಮಾಡಿ ಮಧ್ಯಂತರ ವರದಿಯನ್ನು ಸಲ್ಲಿಸಿದ್ದಾರೆ. ಆ ಮಧ್ಯಂತರ ವರದಿ ಇದೆಯಲ್ಲ, ಎಷ್ಟರ ಮಟ್ಟಿಗೆ ಈ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗುತ್ತೆ, BJPಯವರಿಗೆ ಯಾವ ರೀತಿ ಶಾಕ್ ಎದುರಾಗುತ್ತೆ, ವಿವರಿಸ್ಬೋದಾ? ದಶರಥ್, ಇವತ್ತಿನ ಸಂಪುಟ ಸಭೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿದೆ ಎನ್ನಲಾದಂತಹ ಕೋವಿಡ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ನಡೆಸುವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಅನ್ನುವಂಥ ಮಾಹಿತಿ ಇದೆ. ಕುನ್ಹಾ ಅವರ ನೇತೃತ್ವದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಅವರು ಒಂದು ಸಮಿತಿಯನ್ನು ಮಾಡಿಕೊಂಡು ಆ ಸಮಿತಿಯ ಮೂಲಕ ಮಧ್ಯಂತರ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಿದರು. ಸೊ ಈ ಮಧ್ಯಂತರ ವರದಿಯನ್ನು ಇಟ್ಟುಕೊಂಡು ಹಿಂದೆ ಅಂದರೆ ಸಮಿತಿಯ ವರದಿಯಲ್ಲಿ ಉಲ್ಲೇಖಿಸಿರುವಂಥ ರೇಖದಲ್ಲಿ ಸರ್ಕಾರಕ್ಕೆ ಶಿಫಾರಸಾಗಿರುವಂಥ ವಿಚಾರದಲ್ಲಿ ಸುಮಾರು 7,000 ಕೋಟಿಗಳ ಅವ್ಯವಹಾರ ನಡೆದಿದೆ ಅನ್ನುವಂತಹ ಮಾಹಿತಿ ಏನು ಸಿಕ್ಕಿತ್ತು. ಅದರ ಹಿನ್ನೆಲೆಯಲ್ಲಿ ಇವತ್ತು ಸಭೆ ಚರ್ಚೆಯನ್ನು ಕೈಗೊಳ್ಳಲಿದೆ. ಆಗಿರುವಂತಹ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೊಟ್ಟಿರುವಂಥ ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಮಾಡುವುದಾದರೆ ಹೇಗೆ ಮಾಡಬೇಕು, ಅಥವಾ ಅಲ್ಲಿರುವಂಥ ವಿಚಾರಗಳನ್ನು ಯಾವ ರೀತಿ ಪರಿಗಣಿಸಬೇಕು, ಸಾರ್ವಜನಿಕ ವಲಯಕ್ಕೆ ಆಗಿರುವ ವಿಚಾರವನ್ನು ತಲುಪಿಸುವುದಾದರೆ ಹೇಗೆ ಅನ್ನೋದು ವಿಚಾರಗಳ ಬಗ್ಗೆ ಸಮಗ್ರವಾಗಿ ಇಲ್ಲಿ ಸಮಿತಿ ಕೊಟ್ಟಿರುವಂಥ ಮಧ್ಯಂತರ ವರದಿ ವಿಚಾರವಾಗಿ ಚರ್ಚೆಯನ್ನು ನಡೆಸಿ ಅಕ್ರಮ ಆಗಿದ್ದೇ ಆದಲ್ಲಿ ಅದರ ವಿಚಾರವಾಗಿ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳೇನು ಅನ್ನೋದರ ಬಗ್ಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಲಾಗ್ತದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅದರ ಬಗ್ಗೆ ಇನ್ನಷ್ಟು ನಿರ್ಧಾರವಾಗಬೇಕಾಗಿದೆ. ಅಂದರೆ BJP ಅವಧಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಹಗರಣ ಆಗಿದೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮಾಡಿತ್ತು. ನಿಗದಿತ ಬೆಲೆಗಿಂತ ಹೆಚ್ಚುವರಿ ಬೆಲೆಯನ್ನು ಕೊಟ್ಟು ಅಲ್ಲಿನ ಸಂದರ್ಭದಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಹೆಚ್ಚುವರಿ ಅಂದರೆ ಲೂಪ್ ಹೋಲನ್ನು ಕ್ರಿಯೇಟ್ ಮಾಡುವ ಮುಖಾಂತರ ಬೇಡಿಕೆಯನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೋಸ್ಕರ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಅದಕ್ಕೆ ದುಪ್ಪಟ್ಟು ದರವನ್ನು ನಿಗದಿಪಡಿಸಿ ಅವುಗಳನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆಯನ್ನು ಆಗಿನ ಸರ್ಕಾರದಲ್ಲಿದ್ದಂಥ ಕೆಲವರು ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿತ್ತು. ಈಗ ವರದಿ ಸಲ್ಲಿಸಿರುವಂಥ ಸಂದರ್ಭದಲ್ಲಿ ಈ ವಿಚಾರವೂ ಅದರಲ್ಲಿ ಅಡಕವಾಗಿದೆ ಅನ್ನುವಂಥದ್ದು ತಿಳಿದು ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಂಡು ಇವತ್ತಿನ ಸಭೆ ಆ ವಿಚಾರವನ್ನು ಚರ್ಚೆ ಮಾಡ್ಬೋದು ಅನ್ನೋದು ಹೇಳಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿದ ಹಾಗೆ ಈಗಾಗಲೇ ರಾಜ್ಯ ಸರ್ಕಾರದ ಜನಪ್ರಿಯವಾದಂತಹ ಯೋಜನೆ ಏನಿತ್ತು ಅನ್ನಭಾಗ್ಯ ಯೋಜನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೇರ ನಗದು ವರ್ಗಾವಣೆ ಪ್ರಕ್ರಿಯೆಯನ್ನು ಬದಲಾಯಿಸಿ ಅದರ ಬದಲಿಗೆ ಆಹಾರದ ಕಿಟ್ಟನ್ನು ನೀಡುವಂತಹ ನಿರ್ಧಾರವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಹಾಗೆ ರಾಜ್ಯ ಸರ್ಕಾರದ ವಿವಿಧ ವೃಂದ ಮತ್ತು ಹುದ್ದೆಗಳಿಗೆ ತೆಗೆದುಕೊಳ್ಳುವಂಥ C ಮತ್ತು B ಗ್ರೇಡ್ನಲ್ಲಿರುವಂತಹ ಅಭ್ಯರ್ಥಿಗಳಿಗೆ ವಯೋಮಿತಿಯ ಸಡಿಲಿಕೆಯ ನಿರ್ಧಾರವನ್ನು ಕೂಡ ಮಾಡುವ ಚಿಂತನೆಯನ್ನು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಈ ವಿಚಾರವೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಗೆ ಬರಲಿದೆ. ದಶರಥ್, ಥ್ಯಾಂಕ್ ಯು ರಾಕೇಶ್.